ನಮಸ್ಕಾರ ವೀಕ್ಷಕರೇ. ಜಮೀನು ವಿವಾದ ಬಟ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರು ದಾಖಲು. ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಚೀಮಲ್ಗುಟ್ಟ ಗ್ರಾಮದ ಸರ್ವೆ ನಂಬರ್ 20ರ ಜಮೀನಿನಲ್ಲಿ 23 ಜನರಿಗೆ 32 ಎಕರೆ ಜಮೀನು ವ್ಯವಸಾಯಕ್ಕಾಗಿ ಭೂ ಮಂಜೂರಾತಿ ನೀಡಿದ್ದು, ಸದರಿ ಗ್ರಾಮದ ಚನ್ನರಾಯಪುರವರಿಗೆ 3 ಎಕರೆ 20 ಗುಂಟೆ ಜಮೀನು ಮಂಜೂರಾಗಿದ್ದು, ಸದರಿ ಜಮೀನು ಸುತ್ತಲೂ ಕಲ್ಲು ಕೂಚಗಳಿಂದ ಕಾಂಪೌಂಡ್ ನಿರ್ಮಿಸಿರುತ್ತಾರೆ. ಇದೇ ಗ್ರಾಮದ ಪಾಪಿರೆಡ್ಡಿ ಬಿನ್ ಸಿದ್ದಾರೆಡ್ಡಿರವರಿಗೆ ಇದೇ ಸರ್ವೆ ನಂಬರ್ 20ರಲ್ಲಿ 2 ಎಕರೆ ಜಮೀನು ಮಂಜೂರಾಗಿರುತ್ತದೆ. ಇದೇ ಗ್ರಾಮದ ಗೋಪಾಲ್ ಬಿನ್ ವೆಂಕಟರಮಣರವರು ಸುಮಾರು 40 ವರ್ಷಗಳಿಂದ 1 ಎಕರೆ 20 ಗುಂಟೆ ಜಮೀನು ಉಳುಮೆ ಮಾಡಿಕೊಂಡು ಬರುತ್ತಿದ್ದಾರೆ ಎನ್ನಲಾಗಿದೆ. ಸಂತೋಷ್ ಬಿನ್ ಚನ್ನರಾಯಪುರವರು ಕಳೆದ 2 ದಿನಗಳ ಹಿಂದೆ ಕಲ್ಲು ಕೂಚೆಗಳು ಹೊಡೆದು ಹಾಕಿರುವ ವಿರುದ್ಧ ಬಟ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ 16 ಜನರ ಮೇಲೆ ದೂರು ನೀಡಿರುತ್ತಾರೆ. ಸಂದೀಪ್ ರೆಡ್ಡಿರವರು ಮಾತನಾಡಿ, ಸಂತೋಷ್ರವರು ನಮ್ಮ ಜಮೀನುಗಳಿಗೆ ಹೋಗುವ ಸಾರ್ವಜನಿಕ ರಸ್ತೆಯನ್ನು ಮುಚ್ಚಿದ್ದರಲ್ಲದೆ, ನಾವು ಇಲ್ಲದಾಗ ನಮ್ಮ ಜಮೀನು ಒತ್ತುವರಿ ಮಾಡಿ ಅತಿಕ್ರಮಣ ಪ್ರವೇಶ ಮಾಡಿ ಕಲ್ಲು ಕೂಚೆಗಳು ನೆಟ್ಟಿದ್ದು, ದಾರಿಯಲ್ಲಿ ಬಂದಾಗ ಅವಾಚ್ಯಗಳಿಂದ ಶಬ್ದಗಳಿಂದ ಬೈದು ಹಲ್ಲೆ ಮಾಡುತ್ತಾರೆಂದು ಸಂತೋಷರ ವಿರುದ್ಧ ಸದರಿ ಠಾಣೆಯಲ್ಲಿ ದೂರು ನೀಡಿರುತ್ತಾರೆ. ಸರ್, ಇವತ್ತು ಬಟ್ಲಳ್ಳಿ ಪೊಲೀಸ್ ಠಾಣೆಗೆ ಬಂದಿದ್ದೀರಾ. ಏನು ಸರ್ ಸಮಸ್ಯೆ? ನಿಮ್ಮ ದೂರು ಏನು ಸರ್? ಸರ್, ಚಿಮಲ್ಗುಟ್ಟ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ ಸಂತೋಷ್ ಅನ್ನೋರಿಗೆ 3 ಎಕರೆ 20 ಗುಂಟೆ ಮಂಜೂರಾಗಿದೆ. ಚನ್ನರಾಯಪ್ಪ ಅವರಿಗೆ, ಸಂತೋಷ್ ಅವ್ರ ತಂದೆ. ಸಂತೋಷ್ ಅವರು ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಅಂತ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಆ 3 ಎಕರೆ 20 ಗುಂಟೆಯನ್ನು ಈಗ ಬಂದು ಸರ್ಕಾರಿ ಜಮೀನು ಪಕ್ಕದಲ್ಲಿರೋ ಗೋಪಾಲ್ ಅವ್ರದ್ದು 1 ಎಕರೆ 20 ಗುಂಟೆ ಅವ್ರದ್ದು 40 ವರ್ಷದಿಂದ ಪೊಸಿಷನಲ್ಲಿ ಇರ್ತಾರೆ. ಅವರು ಅಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಂದುಬಿಟ್ಟು ನಂದು ಜಮೀನು ಅಂತೇಳಿ ಅವ್ರ ಹತ್ರ ಅವರು ಸರ್ಕಾರಿ ಇದಕ್ಕೆ ತಹಸೀಲ್ದಾರ್ ಅವ್ರಿಗೆ ಕಿಮ್ಮತ್ತು ಕಟ್ಟಿರ್ತಾರೆ. ಕಿಮ್ಮತ್ತು ಕಟ್ಟಿ ಅದನ್ನು ಉಳುಮೆ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ಅದನ್ನು ಇವರು ಕೇಳಿರ್ತಾರೆ. ಚದರ ಮಾಡ್ಕೊಂಡಾಗ ಅವರು ಅದಕ್ಕೆ ಕೋಡಿ ಆಗಿರಲ್ಲ, ಏನೂ ಆಗಿರಲ್ಲ ಸರ್, ಪಿ ನಂಬರ್ ಅದು. ಅವ್ರು ಕೇಳಿದಾಗ ಅವರು ಇವ್ರನ್ನ ಅವಾಚ್ಯ ಶಬ್ದಗಳಿಂದ ಬೈದು, ಅವರು ಅಂಗವಿಕಲರು, ಅವರು ಹೆಂಡತಿಯವರು, ಅವರು ಬಂದು ಅವ್ರು ಕೇಳಿದಾಗ ಅವ್ರನ್ನ ಹೊಡೆದು ಇದೆಲ್ಲ ಮಾಡಿರ್ತಾರೆ. ಅವರು 1 ಎಕರೆ 20 ಗುಂಟೆ ಜಮೀನಿಗೆ ಮುಲ್ತಂತಿ ಹಾಕಿರ್ತಾರೆ. ಅದೇ 26ರ ಸರ್ವೆ ನಂಬರಲ್ಲಿ ಮುಲ್ತಂತಿ ಹಾಕಿರಲ್ಲಿ ಕಲ್ಲು ಕಂಚೆಗಳನ್ನು ಹಾಕಿರ್ತಾರೆ, ಕೂಚೆಗಳನ್ನು ಹಾಕಿರ್ತಾರೆ. ಅದೇ ಸರ್ವೆ ನಂಬರಲ್ಲಿ ರಸ್ತೆ ದಾರಿ ಇದೆ ಸರ್, ಒಂದು 20 ಅಡಿ ದಾರಿ ಇದೆ. ಅದು ಪಕ್ಕದ ಜಮೀನಿಗೆ ಹೋಗೋಕ್ಕೆ ಮತ್ತು ಹನುಮೈಗಾರಲ್ಲಿ ರಹದಾರಿಗೆ ಕನೆಕ್ಟ್ ಆಗೋ ದಾರಿ ಇರುತ್ತೆ. ಅದನ್ನು ಕಲ್ಲು ಕೋಚೆಗಳಾಗ್ಬಿಟ್ಟು ಮುಚ್ಚಿಬಿಡ್ತಾರೆ. 4 ತಿಂಗಳಿಂದ ನಮಗೆ ನಮ್ಮ ಜಮೀನಿಗೆ ಕೆಲಸ ಹೋಗೋಕ್ಕೆ ದಾರಿ ಬಿಡ್ತಾ ಇಲ್ಲ ಅವರು. ನಾವು ಹಸುಗಳನ್ನ ಹಿಡ್ಕೊಂಡು ಹೋದರೆ ಗಲಾಟೆ ಮಾಡ್ತಾರೆ. ನಮ್ಮ ತಂದೆ ತಾಯಿ ಹೋದರೆ ಬರಬಾರ್ದು ಅಂತ ಗಲಾಟೆ ಆಗ್ತಾರೆ. ನಮಗಿರೋದು ಅದೊಂದೇ ಜಾಗ ಸ್ವಾಮಿ. ಅದು 40-50 ವರ್ಷದಿಂದ ಇರೋದು. ಅದು ನಕ್ಷೆಯಲ್ಲೂ ಇದೆ, ಊರ ನಕ್ಷೆಯಲ್ಲೂ ರೋಡ್ 20 ಅಡಿ ರೋಡ್ ಇದೆ. ಅದನ್ನು ಕೇಳಿದ್ರೆ ನಮ್ಮೆಲ್ಲ ದಬ್ಬಾಳಿಕೆ ಮಾಡ್ತಾರೆ. ಅದನ್ನು ಕೇಳಿದ್ದಕ್ಕೆ ಸರ್ವೆ ನಂಬರ್ 20ರಲ್ಲಿ ನಮ್ಮ ತಂದೆ ಪಾಪಿರೆಡ್ಡಿ ಅವ್ರಿಗೆ 2 ಗುಂಟೆ ಮಂಜೂರಾಗಿರುತ್ತೆ. 2 ಎಕರೆ ಮಂಜೂರಾಗಿರುತ್ತೆ. ಅದರಲ್ಲಿ ಅರ್ಧ ಎಕರೆ ಮೇಲೆ ಬಂದಿರ್ತಾರೆ. ಅರ್ಧ ಎಕರೆ ಮೇಲೆ ಬಂದುಬಿಟ್ಟು ಅಲ್ಲಿ ಕಲ್ಲು ಕೂಚೆಗಳನ್ನು ನೆಡ್ತಾರೆ. ಕೇಳಿದ್ದಕ್ಕೆ ಅಲ್ಲೂ ದಬ್ಬಾಳಿಕೆ ಮಾಡ್ತಾರೆ. ಇದೆಲ್ಲ ಮಾಡಿ ಅವರು ಇಲ್ಲಿ ಇಷ್ಟೆಲ್ಲ ದಬ್ಬಾಳಿಕೆ ಮಾಡಿದ್ಮೇಲೆ ಅವ್ರ ಮೇಲೆ ಇಲ್ಲಿ ಕಂಪ್ಲೇಂಟ್ ತಗೊಳ್ಳಲ್ಲ. ನಮ್ಮ ಮೇಲೆ ಇಲ್ಲಿ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರೆ. ಇಲ್ಲಿ ಯಾರು ಇಲ್ದಿರೋರು, ಕೆಲಸಗಳಿಗೆ ಹೋಗಿರೋರು, ಸ್ಕೂಲ್ಗೆ ಹೋಗಿರೋ ಮಕ್ಕಳ ಜೊತೆ ಅವ್ರನ್ನೆಲ್ಲ ಹಾಕಿ 15 ಜನರ ಮೇಲೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರಿಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಈ ಬಗ್ಗೆ ಏನು ತಾವು ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟಿದ್ದೀವಿ ಸ್ವಾಮಿ. ಇಲ್ಲಿ ರೆಸ್ಪಾಂಡ್ ಮಾಡ್ತಿಲ್ಲ. 4 ತಿಂಗಳ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೀವಿ ಸ್ವಾಮಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟಿದ್ದೀವಿ, ಅರ್ಜಿಗಳನ್ನು ಕೊಟ್ಟಿದ್ದೀವಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಕೆಲಸ ನಿಲ್ಲಿಸಲ್ಲ. ಇಲ್ಲಿ ನಾವು ಲ್ಯಾಂಡ್ ಆರ್ಡರ್ ಅವ್ರಿಗೆ ಕೊಟ್ಟಿದ್ದೀವಿ. ಇಲ್ಲಿ ಬಂದು ನಾವು 7ನೇ ತಾರೀಕು ನಾವು ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದೀವಿ. ಸರ್, ಈ ಥರ ಕಲ್ಲು ಕೂಚೆಗಳು ನೆಡ್ತಾ ಇದ್ದಾರೆ, ನೀವು ಬಂದು ನೋಡಬೇಕು ಅಂತ. ಇವರು 3 ತಿಂಗಳಿಂದ ಕೊಟ್ಟು ಹೋಗಿರ್ತಾರೆ. ಇದ್ರ ಬಗ್ಗೆ ಅವ್ರು ಗಮನ ಹರಿಸಲ್ಲ. ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಸರ್. ಅವರು ನಾವು ಸರ್ಕಾರಿ ಕೆಲಸದಲ್ಲಿದ್ದಾರೆ, ಅವರು ಪೊಲೀಸ್ ಆಗಿದ್ದಾರೆ ಅಂತೇಳಿ ಅವ್ರನ್ನ ಏನೂ ಮಾತಾಡಲ್ಲ ಸರ್. ಇದು ನಮಗೆ ನ್ಯಾಯ ಕೊಡಿಸ್ಬೇಕು. ಇದು ಈಗಾಗಲೇ ದೂರು ಕೊಟ್ಟಿದ್ರು ನಿಮ್ಮ ಕೆಲಸ ಆಗಿಲ್ಲ ಅಂತೀರಾ? ಇದಕ್ಕೆ ಮೇಲಧಿಕಾರಿ, ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ? ಎಲ್ಲ ತಿಳಿಸ್ಕೊಟ್ಟಿದ್ದೀವಿ ಸರ್. ಇದುವರೆಗೂ ಏನೊಂದು ಕಾನೂನು ಕ್ರಮ ಕೈಗೊಂಡಿಲ್ಲ? ಕೇಳಿದ್ದಕ್ಕೆ ನಮ್ಮ ಮೇಲೇನೆ ಕೇಸುಗಳು ಹಾಕಿದ್ದಾರೆ. ಈಗ ನೀವು ಅವರ ವಿರುದ್ಧ ಸರ್ಕಾರಿ ರಜೆಗಳಿರಬೇಕಾದ್ರೆ ಬರೋದು, ಕೆಲಸಗಳು ಮಾಡೋದು, ಯಾರು ಅಧಿಕಾರಿಗಳು ಬರೋಲ್ಲ ಅಂತ ಭಾವಿಸ್ಕೊಂಡಿದ್ದಾರೆ. ಒಟ್ಟು ನಿಮ್ಮ ಆಗ್ರಹ ಏನು? ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಮ್ದು ಏನಿದೆಯೋ ದಾರಿ ಬಿಡಿಸ್ಕೊಡ್ಬೇಕು. ಇವ್ರ ಜಾಗ ಏನಿದೆಯೋ ಅದು ಬಿಡಿಸ್ಕೊಡ್ಬೇಕು. ಸರ್ಕಾರಿ ಜಮೀನು ಏನಿದೆಯೋ ಅವ್ರು 3 ಎಕರೆ 20 ಗುಂಟೆ ಅವ್ರದ್ದು ಏನಿದೆಯೋ ಅವ್ರು ಮಾಡಿಕೊಟ್ಟು, ಸರ್ಕಾರಿ ಜಮೀನು ಏನಿದೆಯೋ ಅದು ಇದು ಮಾಡ್ಕೊಡೋ ಸ್ವಾಮಿ. ಊರಲ್ಲಿ ಎಲ್ಲರಿಗೂ ಅದು ಮನೆಗಳು ಮಾಡ್ಕೊಳ್ಳೋಕ್ಕೆ ಅದೇ ಜಾಗ ಇರೋದು. ನಮ್ಮ ಚಿಮಲ್ಗುಟ್ಟ ಗ್ರಾಮದಲ್ಲಿ ಅದು ಬಿಟ್ಟರೆ ಸರ್ಕಾರಿ ಜಮೀನು ಯಾವುದೂ ಇಲ್ಲ. ಈಗ ನೆಕ್ಸ್ಟ್ ಮನೆಗಳು ಮಾಡ್ಕೊಡ್ಬೇಕು ಅಂದರೆ, ಯಾರಿಗಾದ್ರೂ ಮನೆ ಮಂಜೂರು ಮಾಡ್ಕೊಳ್ಬೇಕು ಅಂದರೆ ಅದೇ ಇರೋದು. ನಿಮ್ಮ ಆರೋಪ ಏನು? ಅವ್ರ ಜಮೀನಿಗಿಂತ ಜಾಸ್ತಿ ಜಮೀನು ಮಾಡ್ಕೊಂಡಿದ್ದಾರೆ ಅಂತಾರ ನಿಮ್ಮ ಆರೋಪ? ಹೌದು ಸರ್, ದಾರಿ ಬಿಟ್ಕೊಡ್ಬೇಕು.
సరే ఓకే. సో మాది చీమలగుట్ట. మా ఇది నాకు ఇప్పుడు గుర్తుందో. నా పేరు పుష్పవతి. నా పేరు పుష్పవతి. మాకు ఇది జమీను ఎకరా 20 కుంటలకి అర్జీ వేసింటిమే. అది దున్నుకొని పంట పెట్టుకుంటా అంటమే. ఏడాది నీరు పెట్టకుండా ఉలువులు చల్లుకుంటా అంటమే. ఆడే బండ పని చేసుకొని అందరూ మేకలు మేపుకొని మేకలకి ఆడ ఉలువులు వేసుకొని ఆ చేనులో మేకలకి వేసుకొని ఇచ్చేసుకుంటా అంటమే. దానికి ఇది సంతోష్ అనే వాళ్ళు సదరమేసకు వచ్చిరే. అయ్యలేదు అని చెప్పేసి మేము చెప్పిన దానికి మా మీద గలాట్ చేసిరే. కొట్టుకొని కొట్టి ఇచ్చేసి పోయి కంప్లైంట్ ఇచ్చకపోతే కంప్లైంట్ తీసుకోలేదు. వాళ్ళు నిలుపును ఆర్ఐ తగ్గి తహసీల్దార్ తగ్గి మేడం తగ్గి అందరికీ పోయి ఇది ఇస్తే వాళ్ళు నిలుపుల. అందుకే దీనికి న్యాయం చేయండి.